Welcome back everyone to my channel Taj Ej's online classes. I am Yasmin Taj. In this series of higher education system for UGC NET KSET paper, video number 2, structure of higher education in India. ಅದರಲ್ಲಿ ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತೀನಿ. ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಅಂತ ಬಂದಾಗ ಫಸ್ಟು ಸೆಂಟ್ರಲ್ ಯೂನಿವರ್ಸಿಟೀಸ್. ಓಕೆ, ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂದರೆ ಇಲ್ಲೇ ಗೊತ್ತಾಗ್ತಾ ಇದೆ, ಇದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಯೂಶಲಿ ಇದನ್ನು ಸೆಂಟ್ರಲ್ ಗೌರ್ನಮೆಂಟ್ ಫಂಡ್ ಮಾಡುತ್ತೆ. ಆ್ಯಂಡ್ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಓಕೆ, ಮೊದಲು ಅದನ್ನು MHRD ಅಂತ ಕರೀತಾಯಿದ್ರು. ಈಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಸೂಪರ್ವೈಸ್ ಮಾಡುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿ. ಸೊ ಇದು ಸೆಂಟ್ರಲ್ ಯೂನಿವರ್ಸಿಟೀಸ್ ಲೈಕ್ ಯೂನಿವರ್ಸಿಟಿ ಆಫ್ ಡೆಲ್ಲಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಇದೆಲ್ಲ ಏನು ಅಂದರೆ ಎಕ್ಸಾಂಪಲ್ಸ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ. ಓಕೆ, ನೆಕ್ಸ್ಟು ಸ್ಟೇಟ್ ಯೂನಿವರ್ಸಿಟೀಸ್. ಬಿ, ಸ್ಟೇಟ್ ಯೂನಿವರ್ಸಿಟೀಸ್. ಸ್ಟೇಟ್ ಯೂನಿವರ್ಸಿಟೀಸ್ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ಸ್ಟೇಟ್ ಲೆಜಿಸ್ಲೇಚರ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟು ಫಂಡಿಂಗ್ ಮ್ಯಾನೇಜ್ಮೆಂಟ್ ಮಾಡೋದು ಯಾರು? ಸ್ಟೇಟ್ ಗೌರ್ಮೆಂಟ್. ಓಕೆ, ಫಂಡಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಸ್ಟೇಟ್ ಗೌರ್ನಮೆಂಟ್. ಅಂದರೆ ಈ ಕರ್ನಾಟಕದಲ್ಲಿರುವಂತಹ ಸ್ಟೇಟ್ ಯೂನಿವರ್ಸಿಟೀಸ್, ಈಗ ಬೆಂಗಳೂರು ಯೂನಿವರ್ಸಿಟಿ ಅದನ್ನು ತೊಗೊಂಡ್ರೆ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಇದೆಲ್ಲ ಸ್ಟೇಟ್ ಯೂನಿವರ್ಸಿಟೀಸ್ ಅಲ್ವಾ. ಇದಕ್ಕೆಲ್ಲ ಫಂಡಿಂಗ್ ಮಾಡುವಂಥದ್ದು ನಮ್ಮ ಕರ್ನಾಟಕ ಗೌರ್ಮೆಂಟು. ಆ ರೀತಿ. ಈಗ ಇನ್ನೊಂದಿದೆ, ನಾನು ಹೇಳೋದು ಮರ್ತೇ ಇಲ್ಲಿ, ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಇದೆ ನೋಡಿ, CUK, ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ ಕೇಳಿಬಿಡ್ತಾರೆ ಕ್ವಶನ್ನು. ಕಲಬುರ್ಗಿನಲ್ಲಿದೆ. ಓಕೆ, ಸೊ 2009 ಇದು ಎಸ್ಟಾಬ್ಲಿಷ್ ಆಗಿದೆ. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಕರ್ನಾಟಕದಲ್ಲೂ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ. KSET ಕೇಳ್ತಾರೆ ಈ ಕ್ವಶನನ್ನು ಅಂತ. ಓಕೆ, ಕರ್ನಾಟಕದಲ್ಲೂ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಅದು ಕಲಬುರ್ಗಿನಲ್ಲಿದೆ. 2009 ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಪ್ರಕಾರ ಎಸ್ಟಾಬ್ಲಿಷ್ ಆಯಿತು. ಓಕೆ, ಸ್ಟೇಟ್ ಯೂನಿವರ್ಸಿಟಿ ಅಂದರೆ ನಿಮಗೆ ಗೊತ್ತಿದೆ, ಬ್ಯಾಂಗ್ಳೂರು ಯೂನಿವರ್ಸಿಟಿ, BCU, ಆ ರೀತಿ ತುಂಬ, ಮೈಸೂರು ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ, ತುಂಬ ಯೂನಿವರ್ಸಿಟೀಸ್ ನಿಮಗೆ ಗೊತ್ತಿದೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಅಫಿಲಿಯೇಟೆಡ್ ಕಾಲೇಜ್, ಮೋಸ್ಟ್ ಕಾಲೇಜಸ್ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಸ್ಟೇಟ್ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗುತ್ತೆ. ಓಕೆ, ಸೊ ಅದು ಸ್ಟೇಟ್ ಯೂನಿವರ್ಸಿಟೀಸ್. ನೆಕ್ಸ್ಟು C, ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್. ಡೀಮ್ಡ್ ಟು ಬಿ ಯೂನಿವರ್ಸಿಟೀಸು UGC ಸ್ಟೇಟ್ ಗ್ರ್ಯಾಂಟ್ ಮಾಡುತ್ತೆ ಇದನ್ನು. ಓಕೆ, ಅಂಡರ್ ಸೆಕ್ಷನ್ 3 ಆಫ್ UGC ಆ್ಯಕ್ಟ್ 1956. ಯಾವುದು ಇನ್ಸ್ಟಿಟ್ಯೂಷನ್ಸು ಅಂದರೆ ಒಂದು ಕಾಲೇಜ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಸ್ಟಾರ್ಟ್ ಮಾಡಿದಾಗ ಕಾಲೇಜ್ ಇರುತ್ತೆ. ಆ ಕಾಲೇಜು ಏನಾಗುತ್ತೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ, ಹೈ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಆಗುತ್ತೆ. ಅಂತಹ ಕಾಲೇಜ್ಗಳು, ಈಗ ಒಂದು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರುವಂಥ ಯಾವುದೋ ಒಂದು ಕಾಲೇಜ್ ಇದೆ. ಆ ಕಾಲೇಜು ತುಂಬ ಚೆನ್ನಾಗಿ ಹೈ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಾಗ, ಓಕೆ, ಹೈ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಎಜುಕೇಷನ್ ಸೆಕ್ಟರಲ್ಲಿ ಅಂತ ಅಂದಾಗ, ಅದಕ್ಕೆ ಅದರದ್ದೇ ಆದಂತಹ ಒಂದು ಆಟೋನಮಿ, ಓಕೆ, ಅಧಿಕಾರನ ಕೊಟ್ಬಿಡೋದು. ಅಂತಹ ಯೂನಿವರ್ಸಿಟಿಗೆ ನಾವು ಡೀಮ್ ಟು ಬಿ ಯೂನಿವರ್ಸಿಟಿ ಅಂತ ಕರಿತೀವಿ. ಕ್ರೈಸ್ಟ್ ಯೂನಿವರ್ಸಿಟಿ ಇದೆ ನೋಡಿ ಬ್ಯಾಂಗ್ಳೂರಲ್ಲಿ, ದಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಓಕೆ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಲರ್ನಿಂಗ್, ಅದೆಲ್ಲ ಇದೆಲ್ಲ, ಆಲ್ ದೋಸ್ ಆರ್ ಎಕ್ಸಾಂಪಲ್ಸ್ ಆಫ್ ಡೀಮ್ ಟು ಬಿ ಯೂನಿವರ್ಸಿಟಿ. ನೆಕ್ಸ್ಟು D, ಪ್ರೈವೇಟ್ ಯೂನಿವರ್ಸಿಟೀಸ್. ಪ್ರೈವೇಟ್ ಯೂನಿವರ್ಸಿಟೀಸ್ ಇದು ಕೂಡ ಸ್ಟೇಟ್ ಲೆಜಿಸ್ಲೇಚರ್ ಅಂಡರಲ್ಲಿ ಸ್ಪೆಸಿಫಿಕ್ ಲಾ ಪ್ರಕಾರ ಎಸ್ಟಾಬ್ಲಿಷ್ ಆಗುತ್ತೆ. ಇದನ್ನು ಫಂಡ್ ಮಾಡುವಂಥದ್ದು ಯಾರು? ಪ್ರೈವೇಟ್ ಬಾಡೀಸ್ ಅಲ್ವಾ, ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಬಾಡೀಸ್. ಇದು ಕೂಡ UGC ಗೈಡ್ಲೈನ್ಸ್ ಪ್ರಕಾರನೇ ಕೆಲಸ ಮಾಡಬೇಕು. ಹೌದು, ಈಗ ಲವ್ಲಿ ಪ್ರೊಫೆಷ್ನಲ್ ಯೂನಿವರ್ಸಿಟಿ ಅಂತ ಕೇಳಿರ್ತೀರ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅಂತ ಕೇಳಿದ್ದೀರಾ ಕರ್ನಾಟಕದಲ್ಲಿ. ಪಂಜಾಬಲ್ಲಿ ಅದು ಲವ್ಲಿ ಪ್ರೊಫೆಷ್ನಲ್ ಯೂನಿವರ್ಸಿಟಿ.
ಕರೆಕ್ಟ್. ಸೊ ಅದೆಲ್ಲ ಏನು ಪ್ರೈವೇಟ್ ಯೂನಿವರ್ಸಿಟೀಸ್. ನೆಕ್ಸ್ಟು ಓಪನ್ ಯೂನಿವರ್ಸಿಟಿ. ಓಪನ್ ಯೂನಿವರ್ಸಿಟೀಸ್ ಅಂತ ಬಂದಾಗ ಡಿಸ್ಟೆನ್ಸ್ ಎಜುಕೇಷನ್ ಆ್ಯಂಡ್ ಓಪನ್ ಲರ್ನಿಂಗ್ ಪ್ರಮೋಟ್ ಮಾಡೋದಕ್ಕೋಸ್ಕರನೇ ಮಾಡಿರೋದು. ಆನ್ಲೈನು, ಕರೆಸ್ಪಾಂಡೆನ್ಸು, ಜೊತೆಗೆ ಬ್ಲೆಂಡೆಡ್ ಲರ್ನಿಂಗ್. ಕೆಲವೊಂದು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ, ಕೆಲವೊಂದು ಆಫ್ಲೈನು ಅವ್ರದ್ದು ಒಂದು ಬ್ರ್ಯಾಂಚ್ ಇರುತ್ತೆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ, ಅಲ್ಲಿ ಹೋಗಿ ನಾವು ಓದ್ಕೊಳ್ತೀವಿ. ಲೈಕ್ ಕರ್ನಾಟಕದಲ್ಲಿ KSOU, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ. ಆಮೇಲೆ ಸೆಂಟ್ರಲ್ ವೈಸ್ ನೋಡಿದ್ರೆ IGNOU ಫೇಮಸ್ಸು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಲ್ವಾ. ಸೊ ಅದು ಓಪನ್ ಯೂನಿವರ್ಸಿಟೀಸು. ನೆಕ್ಸ್ಟು F, ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸು. ಇದು ಕೂಡ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಅಂಡರಲ್ಲೇ ಎಸ್ಟಾಬ್ಲಿಷ್ ಆಗಿರೋದು. ಇದನ್ನು ಕೂಡ ಫಂಡಿಂಗ್ ಮಾಡೋದು ಸೆಂಟ್ರಲ್ ಗೌರ್ನಮೆಂಟೇ. ಆದರೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿರ್ತಾರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸು. ಸ್ಕಿಲ್ಸ್ ಡೆವಲಪ್ಮೆಂಟಲ್ಲಿ, ಮ್ಯಾನ್ ಪವರ್ ಎನ್ಹಾನ್ಸ್ಮೆಂಟಲ್ಲಿ, ಅದೆಲ್ಲೆಲ್ಲ ಪರ್ಟಿಕ್ಯುಲರ್ ಫೀಲ್ಡ್ಸಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಹೇಳಿಬಿಟ್ರೆ ನೀವು ನೆನ್ಪಿಟ್ಕೊಂಡು ಬಿಡ್ತೀರಾ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಇಷ್ಟು ಏನು ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಆಯಿತು. ಸೊ ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಆದಮೇಲೆ ಅದರ್ ಮೇಜರ್ ಬಾಡೀಸ್ ಇನ್ ಹೈಯರ್ ಎಜುಕೇಷನಲ್ಲಿ ಬೇರೆ ಬೇರೆ ಬಾಡೀಸ್ಗಳು. ಅದರಲ್ಲಿ ಫಸ್ಟ್ ಒನ್ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಏನು ಹೇಳಿದ್ದು? NCERT. ತುಂಬ ಫೇಮಸ್ ಅಲ್ವಾ NCERT ಸಿಲೆಬಸ್ಸು. NCERT ಓದಬೇಕು ನಾವು, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರೀಬೇಕು, ಹಂಗೆ ಹಿಂಗೆ ಅಂತ ಓದ್ತೀವಲ್ಲ. ಸೊ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1961 ನ್ಯೂ ಡೆಲ್ಲಿ to assist and advise the central and state government on policies and programs for qualitative improvement in school education. ಹೈಯರ್ ಎಜುಕೇಷನಲ್ಲಿ ಇದೇನಕ್ಕೆ ರೋಲ್, ವಾಟ್ ಈಸ್ ದ ರೋಲ್ ಅಂದರೆ, ಇದೇ ಫೌಂಡೇಶನಲ್ ಮೆಟೀರಿಯಲ್ಸು ಆ್ಯಂಡ್ ರಿಸರ್ಚ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಫಾರ್ ಟೀಚರ್ ಎಜುಕೇಷನಲ್ ಪ್ರೋಗ್ರಾಮ್ಸಲ್ಲಿ. ಇದನ್ನೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಓದ್ಕೊಂಡು ಬರಿಬೇಕಾಗಿರೋದಲ್ವಾ. ದಟ್ ಈಸ್ ಫೌಂಡೇಶನಲ್ ಮೆಟೀರಿಯಲ್ಸ್ ಆಗುತ್ತೆ. NCERT ಏನು ಪ್ರಿಪೇರ್ ಮಾಡುತ್ತೋ ಅದು. ಇದು NCTE ಜೊತೆನೂ ಕೆಲಸ ಮಾಡುತ್ತೆ, ಯೂನಿವರ್ಸಿಟೀಸ್ ಕರಿಕ್ಯುಲಮ್ ಡೆವಲಪ್ಮೆಂಟ್ಗೋಸ್ಕರ. NCTE ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ನೆಕ್ಸ್ಟು ಇಟ್ಸ್ ರಿಸರ್ಚ್ ಹೆಲ್ಪ್ಸ್ ಇನ್ ಬ್ರಿಂಗಿಂಗ್ ಸ್ಕೂಲ್ ಆ್ಯಂಡ್ ಹೈಯರ್ ಎಜುಕೇಷನ್ ಲಿಂಕ್. ಆ ಒಂದು ಹೈಯರ್ ಎಜುಕೇಷನ್ಗೂ ಸ್ಕೂಲ್ ಎಜುಕೇಷನ್ಗೂ ಒಂದು ಡಿಫ್ರೆನ್ಸಸ್ ಇರುತ್ತೆ, ಕರೆಕ್ಟ್. ಅದನ್ನೆರಡೂ ಲಿಂಕ್ ಮಾಡಬೇಕಲ್ಲ, ಕರೆಕ್ಟ್ ಅಲ್ವಾ. ಅದನ್ನು ಮಾಡುವಂಥ ಕೆಲಸ ಒಂದು NCERT ಮಾಡುತ್ತೆ. ಏನು ಜಾಸ್ತಿ ಬೇಡ, ನೆನಪಿರಲಿ, NCERT ಈಸ್ ಅಬೌಟ್ ಸ್ಕೂಲ್ ಎಜುಕೇಷನ್ ಅಂತ. ಓಕೆ, ನೆಕ್ಸ್ಟು ಇನ್ನೊಂದು ಸೆಕೆಂಡ್ ಒನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲ್ಯಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಇದ್ರ ಬಗ್ಗೆ ತುಂಬ ಕ್ವಶನ್ಸು. NIEPA ಆರ್ ಇದನ್ನು NUEPA ಅಂತ ಮೊದಲು ಕರೀತಾಯಿದ್ರು. ಸೊ ಇದು ಕೂಡ ಎಸ್ಟಾಬ್ಲಿಷ್ ಆಗಿದ್ದು 1962ನಲ್ಲಿ. ಹೆಂಗೆ ಅಂದರೆ ಯುನೆಸ್ಕೋಸ್ ಏಷ್ಯಾ ರೀಜನಲ್ ಸೆಂಟರ್ ಅಂತ.
ಯಾಕೆ ವೈ ಅಂತ ಕ್ವೆಶನ್ ಕೇಳಿದ್ರೆ ಯಾಕೆ 1962ನಲ್ಲಿ ಆವಾಗ 1962ನಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂದರೆ ಟು ಪ್ರೊವೈಡ್ ಟ್ರೈನಿಂಗ್, ರಿಸರ್ಚ್, ಓಕೆ, ಕನ್ಸಲ್ಟೆನ್ಸಿ ಇನ್ ಎಜುಕೇಷನಲ್ ಪ್ಲ್ಯಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಏನು ಫಂಕ್ಷನ್ ಮಾಡುತ್ತೆ ಅಂದರೆ ಎಜುಕೇಷ್ನಲ್ ಅಡ್ಮಿನಿಸ್ಟ್ರೇಟರ್ಸ್ ಯಾರು ಇರ್ತಾರೆ ನೋಡಿ ಹೈಯರ್ ಲೆವೆಲಲ್ಲಿ, ಪ್ರಿನ್ಸಿಪಲ್ಸು, ಡೀನ್, ಡೈರೆಕ್ಟರ್ಸ್ ಅಂಥವರಿಗೆ ಟ್ರೈನಿಂಗ್ ಕೊಡುತ್ತೆ. ಎಜುಕೇಷನ್ ಪಾಲಿಸಿ ರಿಲೇಟೆಡ್ ಆಗಿ ರಿಸರ್ಚ್ ಮಾಡುತ್ತೆ. ಗೌರ್ಮೆಂಟ್ಸಿಗೆ ಅಡ್ವೈಸ್ ಮಾಡುತ್ತೆ ಎಜುಕೇಷನಲ್ ರಿಫಾರ್ಮ್ಸ್ ಯಾವ್ಯಾವ ರೀತಿ ಚೇಂಜಸ್ಸನ್ನು ತರಬೇಕು ನಾವು ಅಂತ. ಸೊ ಇಷ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲ್ಯಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನ ಕೆಲಸ. ನೆಕ್ಸ್ಟ್ ಮೂರನೇದು, ಥರ್ಡ್ ಒನ್, ಇಗ್ನೋ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ನಮ್ಮ ಕರ್ನಾಟಕ ಅಂತ ತಗೊಂಡ್ರೆ KSOU ಬಗ್ಗೆ ಗೊತ್ತಿರಬೇಕು ನಿಮಗೆ. ಓಕೆ, 1985 ಎಸ್ಟಾಬ್ಲಿಷ್ ಆಗುತ್ತೆ ಅಂಡರ್ ಇಗ್ನೋ ಆ್ಯಕ್ಟ್. ಅವ್ರದ್ದೇ ಸಪ್ರೇಟ್ ಆ್ಯಕ್ಟ್ ಇದೆ, 1985 ಎಸ್ಟಾಬ್ಲಿಷ್ ಆದಂಥದ್ದು. ನ್ಯೂ ಡೆಲ್ಲಿನಲ್ಲಿ ಇದ್ರದ್ದು ಹೆಡ್ ಕ್ವಾರ್ಟರ್ ಇದೆ. ನಿಮಗೆ ಗೊತ್ತಿದೆ ಯಾಕೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ? ಡಿಸ್ಟೆನ್ಸ್ ಲರ್ನಿಂಗ್ ಅಲ್ವಾ? ಡಿಸ್ಟೆನ್ಸ್ ಲರ್ನಿಂಗಿಗೆ ನಾವು ಎಲ್ಲಿ ಬೇಕಂತ ಕೂತ್ಕೊಂಡು ಓದ್ಕೊಳ್ಬೋದು, ಅದಕ್ಕೋಸ್ಕರ. ಸೊ UG PG ಸರ್ಟಿಫಿಕೇಟ್ ಕೋರ್ಸಸ್ಸು ಎಲ್ಲ ಆಫರ್ ಮಾಡುತ್ತೆ. ಈವನ್ ಮೂಕ್ಸು ಸ್ವಯಮಲ್ಲೂ ಕೂಡ ಇಗ್ನೋ ಕೆಲವೊಂದು ಕಂಟೆಂಟನ್ನು ಡೆವಲಪ್ ಮಾಡಿ ಆಫರ್ ಮಾಡುತ್ತೆ. ನ್ಯಾಷನಲ್ ರಿಸೋರ್ಸ್ ಸೆಂಟರ್ಸ್ ಫಾರ್ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಥರ ಕೆಲಸ ಮಾಡ್ತಾ ಇದೆ ಅದು. ಇನ್ಕ್ಲೂಸಿವ್ ಎಜುಕೇಷನ್ ಟು ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸ್ ಆ್ಯಂಡ್ ವರ್ಕಿಂಗ್ ಪೀಪಲ್. ಈಗ ಏನು ಮಾಡೋದು ಗೊತ್ತಾ, ಈವನ್ ಯಾರಿಗಾದರೂ ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ಓದಬೇಕಂತ ಆಸೆ ಇದೆ ಅಂದರೆ ಅಂಥವ್ರಿಗೂ ಕೂಡ ಇಗ್ನೋನಲ್ಲಿ ನೀವು ಓದುವಾಗ ಸ್ಕಾಲರ್ಶಿಪ್ಪು ಸಿಗುತ್ತೆ. ಓಕೆ, ಸೊ ಈಗ ನೀವು ಅರ್ನಿಂಗ್ ಮಾಡ್ತಾ ಇಲ್ಲ, ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದೆ, ಯಾವ ರೀತಿ ಈಗ ನೀವು ರೆಗ್ಯುಲರಲ್ಲಿ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೋ ಅದೇ ರೀತಿ ಇಗ್ನೋನಲ್ಲಿ ಮಾಡಿದ್ರೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಈಗ ನಾವು UGC ಬಗ್ಗೆ ಮಾತಾಡಿದಾಗ ಲಾಸ್ಟ್ ವಿಡಿಯೋದಲ್ಲಿ UGC ರೆಗ್ಯುಲೇಟ್ಸ್ ಆ್ಯಂಡ್ ಫಂಡ್ಸ್ ಹೈಯರ್ ಎಜುಕೇಷನ್ ಫಾರ್ ಆಲ್ ದ ಯೂನಿವರ್ಸಿಟೀಸ್ ಅಂತ ನಿಮಗೆ ಗೊತ್ತಿದೆ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಬಗ್ಗೆ ಮಾಡಿದ್ವಿ, ಅದು ಟೆಕ್ನಿಕಲ್ ಎಜುಕೇಷನ್ನ ರೆಗ್ಯುಲೇಟ್ ಮಾಡುತ್ತೆ. ಇಂಜಿನಿಯರಿಂಗ್ ಆ್ಯಂಡ್ MBA ಕಾಲೇಜಸ್ನ. NCTE ಬಗ್ಗೆ ಮಾತಾಡಿದ್ವಿ, ಅದು ಟೀಚರ್ಸ್ ಎಜುಕೇಷನ್ನ ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಇನ್ನು ಸಿಂಪಲ್ಲಾಗಿ ಬರೆದ್ಬಿಡ್ತೀನಿ ನಾನು. UGC, AICTE, NCTE, NAC, NCERT, NIEPA, ಇಗ್ನೋ. ಇಷ್ಟು ಆರ್ಗನೈಸೇಷನ್ಸ್ ಬಗ್ಗೆ ನಾವು ಯೋಚನೆ ಮಾಡಿದಾಗ ಸಿಂಪಲ್ಲಾಗಿ ಬ್ರೀಫಾಗಿ ಹೆಂಗೆ ನೆನ್ಪಿಟ್ಕೊಳ್ಬೇಕಂದ್ರೆ, ಇಗ್ನೋ ರೆಗ್ಯುಲೇಟ್ಸ್ ಆ್ಯಂಡ್ ಫಂಡ್ಸ್ ಹೈಯರ್ ಎಜುಕೇಷನ್ ಕರೆಕ್ಟ್. ಇದು ಆಲ್ ಯೂನಿವರ್ಸಿಟಿಗೆ ಮಾಡುತ್ತಿದ್ದು, ಆಲ್ ಯೂನಿವರ್ಸಿಟೀಸು. ಓಕೆ, ಇದು ರೆಗ್ಯುಲೇಟ್ ಮಾಡುತ್ತೆ AICTE ಯಾವುದನ್ನು? ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂದರೆ ಟೆಕ್ನಿಕಲ್ ಎಜುಕೇಷನ್ನ ಮಾತ್ರ. ಓಕೆ, ಟೆಕ್ನಿಕಲ್ ಎಜುಕೇಷನ್ನ ಮಾತ್ರ ಹೇಳ್ದಂಗೆ ಇಂಜಿನಿಯರಿಂಗ್, MBA, ಫಾರ್ಮಸಿ ಅದೆಲ್ಲ. NCTE ರೆಗ್ಯುಲೇಟ್ ಮಾಡುತ್ತೆ, ಟೀಚರ್ ಎಜುಕೇಷನ್ ಲೈಕ್ B.Ed, M.Ed ಕಾಲೇಜಸ್ ಅಂಥದ್ದನ್ನು. NAC ಏನು ಮಾಡುತ್ತೆ? ಅಕ್ರಿಡೇಟ್ಸ್ ಮಾಡುತ್ತೆ ಆ್ಯಂಡ್ ಗ್ರೇಡ್ಸ್ ಕೊಡುತ್ತೆ. ಕರೆಕ್ಟ್, ಲೈಕ್ A++, B++ ಆ ರೀತಿ. NCERT ಏನು ಮಾಡುತ್ತೆ? ಸ್ಕೂಲ್ ಕರಿಕ್ಯುಲಮ್ನ ಡೆವಲಪ್ ಮಾಡುತ್ತೆ, ಟೀಚರ್ ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ. ಓಕೆ, ಅದಕ್ಕೆ ಎಕ್ಸಾಂಪಲ್ NCERT ಟೆಕ್ಸ್ಟ್ ಬುಕ್ಸು. NIEPA ಏನು ಮಾಡುತ್ತೆ? ಎಜುಕೇಷ್ನಲ್ ಪಾಲಿಸಿ ಆ್ಯಂಡ್ ಪ್ಲ್ಯಾನಿಂಗ್ ಮಾಡುತ್ತೆ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಇಗ್ನೋದು ಡಿಸ್ಟೆನ್ಸ್ ಎಜುಕೇಷನ್ ಅಲ್ವಾ?
ಇಷ್ಟು ಎಕ್ಸಾಮಿನೇಷನಲ್ಲಿ ಕೇಳ್ಬೋದಾದಂಥದ್ದು. ಇನ್ನೂ ಇನ್ ಡೀಟೇಲಾಗಿ ಏನಾದರೂ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಅಂದರೆ, ಈಗ ನಾನು ನಿಮಗೆ ಕೇಳ್ತೀನಿ ಕ್ವೆಶನ್ಸು, ಆ ಕ್ವೆಶನ್ಸಿಗೆ ಆನ್ಸರ್ಸು ಹೇಳ್ತೀನಿ, ನೀವು ಬರೀತಾ ಹೋಗಿ. ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಓಕೆ, ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ ಅಂದರೆ ಇಗ್ನೋ ಅಲ್ಲ, ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ. ಅದು 1982ನಲ್ಲಿ ಎಸ್ಟಾಬ್ಲಿಷ್ ಆಯಿತು. ಅದನ್ನು ಈಗ ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಅಂತ ಕರೀತಾರೆ. ಓಕೆ, ಯಾವುದು ಫಸ್ಟು ಓಪನ್ ಯೂನಿವರ್ಸಿಟಿ, ಈಗ ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಅಂತ ಏನು ಕರೀತಾರೆ, ಅದು ಫಸ್ಟು ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಓಕೆ, ಫಸ್ಟ್ ಓಪನ್ ಯೂನಿವರ್ಸಿಟಿ. ಲಾರ್ಜೆಸ್ಟ್ ಓಪನ್ ಯೂನಿವರ್ಸಿಟಿ, ಲಾರ್ಜೆಸ್ಟ್ ಓಪನ್ ಯೂನಿವರ್ಸಿಟಿ ಅಂದರೆ ಇಗ್ನೋ. ಓಕೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಫಸ್ಟ್ ಸೆಂಟ್ರಲ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅಂದರೆ ಯೂನಿವರ್ಸಿಟಿ ಆಫ್ ಅಲಹಾಬಾದ್. ಓಕೆ, ಫಸ್ಟ್ ಸ್ಟೇಟ್ ಯೂನಿವರ್ಸಿಟಿ, ಫಸ್ಟ್ ಸ್ಟೇಟ್ ಯೂನಿವರ್ಸಿಟಿ ಅಂತ ಕೇಳಿದ್ರೆ ಯೂನಿವರ್ಸಿಟಿ ಆಫ್ ಮುಂಬೈ. ಓಕೆ, ಅಲಾಂಗ್ ವಿತ್ ಮಡ್ರಾಸ್ ಆ್ಯಂಡ್ ಕಲ್ಕತ್ತಾ ಯೂನಿವರ್ಸಿಟಿ. ಸೊ ಹಿಂಗಿದ್ದಾಗ ಕ್ವೆಶನ್ ಕೇಳೋದು ಕಷ್ಟ, ಆದರೂ ಕೇಳ್ಬೋದು. ಯಾವ 3 ಯೂನಿವರ್ಸಿಟಿ ಫಸ್ಟ್ ಎಸ್ಟಾಬ್ಲಿಷ್ ಆಯಿತು ಅಂತ, ಮುಂಬೈ, ಮಡ್ರಾಸ್ ಆ್ಯಂಡ್ ಕಲ್ಕತ್ತಾ ಅಂತ ಹೇಳ್ಬೋದು. ಫಸ್ಟ್ ಡೀಮ್ಡ್ ಯೂನಿವರ್ಸಿಟಿ, ಫಸ್ಟ್ ಡೀಮ್ಡ್ ಯೂನಿವರ್ಸಿಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗಳೂರು. ಓಕೆ, ಫಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿ. ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕೇಳಿದ್ರೆ ಆವಾಗಲೇ ನಾನು ಹೇಳಿದ್ನಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದೆಲ್ಲ ಇನ್ಸ್ಟಿಟ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸು. ಸೆಂಟ್ರಲ್ ಯೂನಿವರ್ಸಿಟೀಸ್ ಸೆಂಟ್ರಲ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಪ್ರಕಾರ ಎಸ್ಟಾಬ್ಲಿಷ್ ಆಗುತ್ತೆ. ಸ್ಟೇಟ್ ಯೂನಿವರ್ಸಿಟಿ ಸ್ಟೇಟ್ ಆ್ಯಕ್ಟ್ ಆಫ್ ಲೆಜಿಸ್ಲೇಚರ್ ಪ್ರಕಾರ ಎಸ್ಟಾಬ್ಲಿಷ್ ಆಗುತ್ತೆ ಅಂತ. ಆಮೇಲೆ ಮತ್ತಿನ್ನೊಂದು ಹೇಳಿದ್ದೆ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ CUK ಕಲಬುರ್ಗಿನಲ್ಲಿದೆ, ಅದ್ರ ಬಗ್ಗೆನೂ ಹೇಳಿದ್ದೆ. ಕರೆಕ್ಟ್. ಸೊ ಇದೆಲ್ಲದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಎಕ್ಸಾಮಿನೇಷನಲ್ಲಿ ಅನ್ನೋದು ಒಂದು ಪಾಯಿಂಟ್. ಆದರೆ ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬಗ್ಗೆನೂ ಕ್ವೆಶನ್ ಕೇಳ್ಬೋದು, ಅದ್ರ ಬಗ್ಗೆನೂ ತಿಳ್ಕೊಂಡು ಹೋಗಿ. ಸೊ ಮ್ಯಾಚ್ ದ ಫಾಲೋಯಿಂಗಲ್ಲಿ ಇಷ್ಟು. ಈಗ UGC ನೆಟ್ ಪ್ರಕಾರ ಏನೇನು ಕ್ವೆಶನ್ಸ್ ಕೇಳ್ಬೋದು ಎಲ್ಲದನ್ನು ನಾನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಫರ್ದರ್ ಆನ್ ದ ಡಿಫ್ರೆಂಟ್ ಟಾಪಿಕ್. ಥ್ಯಾಂಕ್ ಯು ವೆರಿ ಮಚ್.